ಬಾರ್ಲಿ ಎಷ್ಟೊತ್ತು ಮಾಡ್ತಿ? ಬಾಯಿ ಮುಚ್ಕೊಂಡಿರು ಸಾಕು. ಅಲ್ಲ, ಈ ಗಾಡಿಯಿಂದ ಹತ್ತಾಗ ಅವ್ರು ಮಕ್ಕೊಂಡಾರೆ, ಈ ಗಾಡಿಯಿಂದ ಇತ್ತಾಗ ನಾವು ಮಕ್ಕೊಂಡಿವಿ. ನಂಗೊಂಥರ ನಾಚಿಗೆ ಬರ್ತದಪ್ಪ. ಅಲ್ಲ, ಸಪ್ರೇಟಾಗಿ ಒಂದಿಟ್ಟು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ರೀ. ಅಲ್ಲ ಅವ್ರೇನು ನಮಗೆ ಕಾಣ್ತಾರ, ನಾವೇನು ಅವ್ರಿಗೆ ಕಾಣಿಸ್ತೀವ? ಹೇಳಿ ನೀನೇ ನೋಡೋಣ. ನೀಂದೊಂದು ಕತಿ ಅತ್ತಾಗ ಹಂಗಂತ ಆದರೂ ಒಂಥರ ನಂಗೆ ಸರಿ ಅನ್ಸಲ್ಲಪ್ಪ. ಇದೇನು ಹೊಸ್ದಾಗಿ ನಾಟಕ ತಗೊಂಡು ನಿಂತೀಲಿ? ಅಲ್ಲ, ಗಂಡ ಹೆಂಡ್ತಿ, ಅವರು ಗಂಡ ಹೆಂಡ್ತಿ ಮುಗೀತಪ್ಪ. ಎಲ್ಲ ಗೊತ್ತಿದ್ದು ಈ ಮನೆ ಸುಸಿಯಾಗಿ ಬಂದು ಈಗ ನಾಟಕ ತೆಗಿತೀಯನ? ಒಂದು ಅಕ್ಷರ ಬಾಯಿ ಬಿಟ್ಟು ಮಾತಾಡಂಗಿಲ್ಲ, ಹಂಗಾಗೈತಿಲ್ಲಿ. ಏನಾರ ಮಾತಾಡತ್ಲಿ ಆ ಕಡೆ ಕೇಳಿಸ್ತತಿ ಅಂತ ಹೆದರ್ಬೇಕು. ಹೋಗ್ರಿ ಹೋಗತ್ತಾಗ ಏನ್ರಿ, ಅತ್ತಿಯರು ಬದುಕಿರೋ ಮಠ ಜೊತೆಯಾಗಿದ್ವಿ. ಹೆಂಗಿದ್ರು ಅತ್ತಿಯರು ತೀರ್ಕೊಂಡ್ರಲ್ಲ, ಸುಮ್ಮನೆ ಬೇರೆ ಬೇರೆ ಆಗೋದೇ ಚೆನ್ನಾಗಿತ್ತು ಏನಪ್ಪ. ಅಲ್ಲ, ಅವ್ವ ಬದುಕಿರೋ ಮಠ ಜೊತೆಯಾಗಿದ್ವಿ, ಈಗ ಅವು ಸಾಯತ್ಲ ಇನ್ನೂ ಸತ್ತ ಅವ್ವ 1 ತಿಂಗಳು ಆಗಿಲ್ಲ, ಆಗಲೇ ಬೇರೆ ಆಗೋಣ ಅಂತೀಯಲ್ಲ. ನೋಡಿದ ಜನ ಏನು ಅನ್ಕೊಳಂಗಿಲ್ಲ. ಹಾಂ, ಅಯ್ಯೋ ಅಲ್ಲ ಬೇಡ, ಬೇರೆ ಆಗದೆಲ್ಲ ಬೇಡ, ಹೇಳೋದು ಕೇಳು. ರೀ, ಅಲ್ಲ ಅಣ್ಣ ಏನಂತ ತಿಳ್ಕೊತಾನ ಹೇಳಿ ನೀನೇ ನೋಡೋಣ. ನೋಡ ಆಲೆ ನಮ್ಮ ತಮ್ಮ ಬೇರೆ ಆಗತ್ತ ಅಂತ ಬೇಜಾರಾಗಲ್ಲನ? ಅರ್ಥ ಮಾಡ್ಕೊಂಡು ಸ್ವಲ್ಪ. ಮಾತಿಗೆ ಮುಂತೆ ಹಿಂಗೆ ಸಿಟ್ಕೊಳ್ಳೋದು ಕಲ್ತಿ. ಮತ್ತಿನ್ನೇನು ಮಾಡ್ಬೇಕು? ಎಲ್ಲದಕ್ಕೂ ಹಿಂಗಂದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಅತ್ತಿಗೇನು ಯಾವಾಗ ಬ್ಯಾರಕ್ಕೇವೆ ಅಂತ ಕಾಯ್ತಾ ಅದಾಳ. ನೀವು ತಿಳ್ಕೊಂಡಿರೋದು ಕೂಡಿರ್ಬೇಕು ಅಂತ. ಅವ್ರಿಗೇನು ಕೂಡಿರ್ಬೇಕು ಅಂತ ಇಷ್ಟ ಇಲ್ಲ. ಅವರು ಅಷ್ಟೇ, ಅತ್ತಿಯವ್ರು ತೀರ್ಕೊಂಡ್ರು ಬೇರೆಗನ ಅನ್ನೋ ಲೆಕ್ಕಕ್ಕೆ ಅದಾರೆ. ಅವ್ರು ಅನ್ನೋಕ್ಕಿಂತ ಮುಂಚೆ ನಾವೇ ಬೇರೆ ಬಿಡೋಣ ಅಂತ. ಅಲ್ಲ, ಈಟು ಮನೆ ಒಳಗೆ ಅವರು ನಾವು ಬೇರೆ ಭಾಗ ಮಾಡ್ಕೊಂಡ್ರೆ ಇರೋದೆಲ್ಲೇ ಈಗಿರಂಗೆ ಇರಬೇಕು ಅಷ್ಟೇ. ಏನ್ರಿ, ಅಲ್ಲಿ ಹಿತ್ಲಾಗ ಇನ್ನೊಂದು ಸ್ವಲ್ಪ ಜಾಗ ಆಯ್ತಲ್ಲ, ಆ ಹಿತ್ಲಾಗ ಇನ್ನೊಂದು ಗುಡಿಸ್ಲಾಕೊಂಡು ಅವ್ರು ಬೇಕಾದ್ರೆ ಇರಲಿ, ನಾವಿಲ್ಲೇ ಇರೋಣ. ಹಂಗೆ ಹೆಂಗಾಕತ್ತೆ ಹೇಳೋಣ? ಅವನ ಹತ್ರ ಕರ ಎಲ್ಲ ಐತಿ ಈಗ ದುಡ್ಡು, ನನ್ನ ಹತ್ರಕ್ಕೂ ದುಡ್ಡಿಲ್ಲ. ಈಗ ಗುಡ್ಸ್ಲಾಕ ಅಂತಂದರೆ ಅವನಿಗೆ ಪಾಪ ತ್ರಾಸಾಗಂಗಿಲ್ಲನೋ? ಹೇಳು, ವಿಚಾರ ಮಾಡಿ ನೀನ ನೋಡುನು. ಆದರೂ ಯಾಕೋ ಅತ್ತಿಯರು ತೀರ್ಕೊಂಡ್ಮೇಲೆ ಕೂಡಿರ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ರೀ. ಆಯಿತು, ಬೆಳಗ್ಗೆ ಹೊಲ್ದತ್ರ ಅಣ್ಣನ ಹತ್ರ ಮಾತಾಡ್ತೀನಿ. ಏನು ಈಗ ಅದನ್ನೇ ಜಗಳ ತಗೊಂಡು ಕುಂದಿರ್ತೀಯ? ಏನು ಸಮಾಧಾನಾಗಿ ಇರ್ತೀಯ? ನಿದ್ದೆ ಮಾಡಿ ಆರಾಮಾಗಿ. ಸರಿ. ಇನ್ನೆಲ್ಲಿ ತಗೋ, ನನಗೂ ನಿದ್ದೆ ಬರಾಕತ್ತು, ಮಕ್ಕೊತೀನಿ. ಏನು ಬೆಳಗ್ಗೆ ಹೊಲ್ದಾಗ ಅಣ್ಣನ ಹತ್ರ ಮಾತಾಡ್ತೀನಿ. ಮಾತಾಡಿ ನಾನಾಗೆ ಈ ವಿಚಾರ ಮಾತಾಡಿದ್ರೆ ಅಣ್ಣ ಏನು ತಿಳ್ಕೊತಾನೋ ಏನೋಪ್ಪ. ಪಾಪ ಬೇಜಾರಕ್ಕನೋ ಏನೋ. ನಾವಿಬ್ಬರು ಅಣ್ಣ ತಮ್ಮ ಕೂಡಿರ್ಬೇಕು ಅಂತೀವಿ, ನಿಮ್ಮಿಬ್ರಿಗೆ ಇರೋಕೆ ಆಗ್ಬೇಕಲ್ಲ. ಹೌದು, ನನಗೆ ಆಕೆ ಜೊತೆಗೆ ಇರೋಕೆ ಇಷ್ಟ ಇಲ್ಲ. ಹಂಗಂತ ಏನು ಆಕೆ ಮೇಲೆ ಸಿಟ್ಟು ಅಂತಲ್ಲ ರೀ. ಒಂಥರ ನಾವು ಸ್ವತಂತ್ರವಾಗಿರೋದು ಯಾವಾಗ? ಮಕ್ಕಳು ಮರಿ ಆಗೋದು ಬೇಡ ನಮಗೆ. ಹಿಂಗೆ ಇದ್ದರೆ ಸಂಸಾರ ದೊಡ್ಡದಾಗಲ್ಲನು? ಆಯ್ತು ಮರಯ್ಯ, ಆಯ್ತು. ಹಿಂಗೆ ನೀನು ನಾನು ಕೂಡ ಜಗಳ ಮಾಡ್ಕೊತಿದ್ರು ಮಕ್ಕಳು ಮರಿ ಆದಂಗೆ. ಸ್ವಲ್ಪ ಆಯ್ ಮುಚ್ಕೊಂಡಿರ್ತೀರಾ? ಸರಿ ಮಕ್ಕೋ, ಬೆಳಗ್ಗೆ ಮಾತಾಡ್ತೀನಿ ಅಣ್ಣನ ಕಡೆ. ಸರಿ. ನಿಮ್ಮ ಮಕ್ಕೋ ಒಂದಕ್ಕೂ ಬರ್ತೀನಿ. ಸರಿ. ಅಪ್ಪ, ಅಂತೂ ಇಂತೂ ನನ್ನ ಗಂಡ ನನ್ನ ಮಾತು ಕೇಳ್ತಾನ ಇಲ್ಲ ಅಂತ ಮಾಡಿದ್ದೆ. ಪುಣ್ಯಕ್ಕೂ ಕೇಳಿದ. ನನಗೇನು ಬ್ಯಾರೆ ಹಾಕ್ಬೇಕು ಅಂತಲ್ಲ, ಮನೆ ಈಟ್ ಮನೆ ಒಳಗೆ ಏನು ಗುದ್ದಾಡೋದು ಅಂತ ಅಷ್ಟೆ. ಅಲ್ಲ, ಹೆಂಗಿದ್ರು ನಮ್ಮವ್ವ ಹೇಳಾಳ, ಕಾಳು ಕಡಿ ಎಲ್ಲ ಕೊಟ್ಟು ಕಳಿಸ್ತೀನಿ ಇನ್ಮೇಲೆ ಅಂತ. ಕಾಳು ಕಡಿ ಎಲ್ಲ ಹೊಲ ಕಾಯಕ್ಕೆ ಬೇರೆ ಹಿಡ್ದಾರ. ಕೊಟ್ಟು ಕಳಿಸಿದ್ದನ್ನ ಇವ್ರಿಗೆ ಯಾಕೆ ಹಂಚ್ಬೇಕು? ಅದೇ ನಾನು ನಮ್ಮವ್ವ ಕೊಟ್ಟು ಕಳಿಸಿದ್ದನ್ನು ಸಪ್ರೇಟಾಗಿದ್ದರೆ ನಾವು ನಮಗೆ ಹಾಕತ್ತಲ್ಲ, ಒಳ್ಳೆ ಕೆಲಸ ಆಯ್ತು. ಆದಷ್ಟು ಬೇಗ ಇವ್ರನ್ನ ಸಾಗಿ ಹಾಕಿ ಆವಾಗ ನಮ್ಮವ್ವ ಏನು ಕೊಡ್ತಾಳೋ ಅದನ್ನು ನೆಮ್ಮದಿಯಾಗಿ ಇಸ್ಕೋಬೋದು, ಚಿಂತಿರಂಗಿಲ್ಲ. ಇವರಿದ್ರೆ ಅರ್ಧಕ್ಕರ್ಧ ಇವರಿಗೆ ಖರ್ಚಾಕತ್ತೆ. ಮತ್ತು ನಾವು ದುಡ್ದಿದ್ದು ರೊಕ್ಕ ನಮಗೆ ಹಿಂದೆ ಕುಳಿತೈತಿ, ನಾವು 4 ಮಂದಿಯಾಗ ಹೌದು ಅಲ್ಲ ಆಗ್ಬೋದು. ಹಾಂ, ನಾನು ಅಂದ್ಕೊಂಡಿದ್ದೆ ಕರೆಕ್ಟಾಗೈತಿ, ಹಾಗೆ ಮಾಡ್ತೀನಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಶಾಂತ, ರಾಗಿ ಅಂಬ್ಲಿ ಮಾಡಿಯಾ? ಮಾಡಿ ಡಬ್ಬಿಗೆ ಹಾಕಿಟ್ಟೇನ್ರಿ. ಸರಿ ಹಂಗಾರೆ ನಾನು ಹೊಲದ ಕಡೆ ಹೋಗ್ಬಿಡ್ತೀನಿ. ಏನ ಅಣ್ಣ, ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕಿತ್ತಣ್ಣ. ಏನಪ್ಪ ಅದು? ಏನಿಲ್ಲ, ಹೊಲ್ದಂತಿಲ್ಲ, ಮಾತಾಡೋಣ, ನಡಿಯೋಣ. ಅಲ್ಲೇ ಮಾತಾಡ್ತೀನಿ, ನಡಿ ಆತ್ಪ. ಏನಿರ್ಬೋದು? ಅಬ್ಬಾ, ಮಾತಾಡಕ್ಕೆ ಹೋದ್ರು. ಏನು ಮಾತಾಡ್ಬೋದು? ಏನಪ್ಪ? ಅಕ್ಕ, ಸುಮತಿ, ಏನಕ್ಕ? ಒಲಿ ಬುದಿ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಟೇನಿ. ನೀವು ಒಂಚೂರು ಚಾ ಕಾಸು, ನಾನೊಂಚೂರು ಅಂಗಳದ ಕಸ ಹೊಡೆದು ಬರ್ತೇನೆ ನೀರು ಹಾಕಿ. ಹ್ಞೂ ಅಕ್ಕ. ಅಂದಂಗೆ ಅಕ್ಕ, ಹಂಡೆಕ್ಕೆ ಒಲಿಗೆ ಉರಿ ಹಚ್ಚೇನಿ, ನೀರು ಕಾದವು. ಅಂಗಳ ಕಸ ಹೊಡೆದು ಚಾ ಕುಡ್ದಿಂದ ನೀ ಹೋಗಿ ಜಳಕಕ್ಕೆ ನಾ ಹೋಗ್ಲಕ್ಕ. ನೀ ಹಂಗಂತಿ ಹಂಗೆ. ಅಯ್ಯೋ, ನಾ ಮಾಡಿದ್ರೇನು ನೀ ಮಾಡಿದ್ರೇನು? ಆಯ್ತು ತಗೋ, ನೀನೇ ಮಾಡಿ ಬಾ. ಏನು? ಸರಿ ಅಕ್ಕ. ಏನು ಮಾಡತ್ತೀಯ ಶಾಂತಕ್ಕ? ಓ ಪಾರಕ್ಕ, ಬಾರ. ಹೆಂಗದೀವ? ಭಾಳ ದಿನ ಆಗಿತ್ತು ಕಂಡಿದ್ದಿಲ್ಲ, ಎಲ್ಲೋಗಿದ್ದೆ? ಮಗಳ ಮನೆಗೆ ಹೋಗಿದ್ನಿ, ಇನ್ನೆಲ್ಲ ಹೋಗ್ತೇನೆ ಹೇಳ ನಾನಾರ. ಮಗಳ ಮನೆ ಬಿಟ್ರೆ ಮಗನ ಮನೆ, ಮಗಳ ಮನೆ ಬಿಟ್ರೆ ಮಗನ ಮನೆ, ಅಷ್ಟೇ ನನ್ನ ಕೆಲಸ. ನಿಮ್ದು ಆರಾಮ್ ಬಿಡ್ರಿ ಪರಕ್ಕ, ಏನ ಅನ್ರಿ.
ನಮ್ಮಂಗ 3 ಹೊತ್ತು ದುಡಿಬೇಕು ಮಾಡಬೇಕು ಮನಿ ಮಠ ಸಂಸಾರ ಅಂತ ಏಗ್ಬೇಕು ಅನ್ನಂಗಿಲ್ಲ ಏನೂ ಇಲ್ಲ. ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕ್ರಿ ಪಾರಕ. ಅಲ್ಲ ಸುಮತಿ, ನಿಂಗೇನು ಕಮ್ಮಿ ಆಗೈತೆ ಯವ್ವ? ರಾಮ ಲಕ್ಷ್ಮಣ ಇದ್ದಂಗೆ ಅದಾರ ಅಣ್ಣ ತಮ್ಮ. ನೀವಿಬ್ರು ಅಷ್ಟು ಅನ್ಯನ್ವಾಗದಿರಿ. ಇಷ್ಟು ಚಲೋ ಮನಿ ಇದು. ಯೋ ಮನುಷ್ಯಂಗೆಲ್ಲ ಟೈಮು ಬರೋದೆ, ಆಮೇಲೆ ಅದರೊಳಗಿಂದ ಹೇಳ್ಬೇಕಷ್ಟೇ. ಈಗ ನಾವೇನು ಮೊದಲಿಂದನೇ ಹಿಂಗೆ ಐತಿ ಅಂತ ಮಾಡಿಯ? ನನ್ನ ಗಂಡ ನಾನು ಎಷ್ಟು ಕಷ್ಟಪಟ್ಟು ದುಡ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ಏನು ಅಷ್ಟು ದುಡಿದು ಮಾಡಿ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಭಾರಿ ತ್ರಾಸ ತೊಗೊಂಡೇವೆ. ನೀವೇನು ಕಣ್ಣಾರೆ ಕಂಡಿಲ್ಲನ? ಎಲ್ಲ ಕಂಡಿರಲ್ಲವ. ಈಗ ಮಕ್ಕಳು ನೌಕರಿಗೆ ಹತ್ತಿದ ಮೇಲೆ ಏನೋ ಒಂಚೂರು ಸುಖ ಅಂತ ತಿಳ್ಕೊ. ಹಾಂ, ಅದು ಕರೆ ಅನ್ರಿ. ಅದೇ ನಮ್ಮ ಮಕ್ಕಳು ಅನ್ನಕ್ಕೆ ನಾವಿನ್ನೂ ಮಕ್ಕಳು ಮರಿ ಇನ್ನೂ ಏನೂ ಇಲ್ಲ. ಆತಂದ್ರೆ ಗತಿ ಏನೋ ಮುಂದೆ ನೋಡ್ಬೇಕು. ಅಂದಂಗೆ ಶಾಂತಕ್ಕ ಏನು ಮಾಡತ್ತಾಳ ನಿನ್ನ ಮಗ? ಮಕ್ಕೊಂಡೈತಿ. ಸುಮತಿ, ಯಾವಾಗ ನಿಂದು ಸುದ್ದಿ? ಹಾಂ, ಬೇರೆ ಮದುವೆ ಆಗಿ ಒಂದು 2 ವರ್ಷ ಆಗೈತಿ. ಇಷ್ಟು ಗಡ ಅಂದ್ರೆ ಹೆಂಗೆ ಅಕ್ಕೆ ತವ ಟೈಮ್ ಬೇಕು ಒಂಚೂರು. ಏನ ಶಾಂತಕ್ಕ ನಸೀಬ್ ಚಲೋ ಇತ್ತು. ಪಟ 1.5 ವರ್ಷದಾಗ ಅಂತಂದ್ರೆ ಆಗಲೇ ಕೂಸುಟ್ಟು ಬಿಡುತ್ತೆ. ನಂದು ಹಣೆ ಬಾರ ಇನ್ನೂ ಸ್ವಲ್ಪ ಲೇಟ್ ಇರ್ಬೋದು. ಅಕ್ಕತ್ತಪ್ಪ, ಒಬ್ಬೊಬ್ರಿಗೆ ಹಂಗೆ ಒಬ್ರಿಗೆ ಹಿಂಗೆ. ಸರಿ, ನಾ ಜಳಕ ಮಾಡ್ಕೊಂಬರ್ತೀನಿ. ಮತ್ತೆ ಪರಕ ಏನು ಸಮಾಚಾರ? ಹಂಗೆ ಅಂತೂ ಬರಂಗಿಲ್ಲ. ಏನಿಲ್ಲ, ನಿನಗೆ ಗಿಣ್ಣ ಅಂದ್ರೆ ಭಾಳ ಇಷ್ಟ ಅಲ್ಲ. ನಮ್ಮ ಮನ್ಯಾಗ ಆಕಳು ಹೇಳ್ದಿತ್ತು. ಇದು ಗಿಣ್ಣದ ಹಾಲು ಇತ್ತು. ಗಿಣ್ಣನೂ ಮಾಡಿದ್ದೆ. ಇಲ್ಲೇ ತೊಗೊಂಬರ್ಬೇಕು ಅಂದೆ. ಸುಮತಿ ಇನ್ನೂ ಹೊಟ್ಟೆಲ್ ಆಗಿಲ್ಲ. ಹೀಟ್ ಮಕ್ಕಳು ಮರಿ ಆಗ್ಲಾರ್ದಾರ ತಿನ್ನೋದಷ್ಟು ಒಳ್ಳೇದಲ್ಲಲ್ಲ. ಯಾವಾಗ ನಿಂದಿರ್ತೈತಿ ಹೇಳೋಕ್ಕಾಗಲ್ಲ. ಅಂಥ ಟೈಮ್ನಾಗ ಇಂಥವು ತಿಂದ್ಬಿಟ್ರೆ ದೌಡ ಆಗ್ಬಿಡ್ತೈತಿ. ಮತ್ತು ಅದಕ್ಕೆ ತರಲಿಲ್ಲ. ನೀನೇ ಒಂದು 4 ಪೀಸ್ ಬಂದು ಅಲ್ಲೇ ತಿನ್ನು, ಆಮೇಲೆ ಬಾ. ಏನು? ಓ, ಅದಕ್ಕೆ ಸರಿ ಆಯ್ತು, ಬರ್ತೀನಿ ತಗೋ. ಅದಕ್ಕೇನಂತೆ. ಹೌದು, ನೀವು ಹೇಳ್ದಂಗೆ ಮಕ್ಕಳು ಮರಿ ಆಗ್ಲಾರ್ದಾರ ಇನ್ನೂ ಪಪ್ಪಾಳೆ ಹಣ್ಣು, ಈ ಗಿಣ್ಣ, ಒಟ್ಟು ಈ ಹೀಟಿನ ಪದಾರ್ಥ ತಿನ್ನೋದು ಒಂಚೂರು ಕಮ್ಮಿನೇ ಇರಬೇಕು. ಅದ್ರ ಸಂಬಂಧವ ಅದಕ್ಕೆ ತರಲಿಲ್ಲ. ಆಮೇಲೆ ಸ್ವಲ್ಪ ಇತ್ತು. ನಮ್ಮದು ಕಳ್ಳು ಬಳ್ಳಿ ಭಾಳ ದೊಡ್ಡದಲ್ಲ. ಇಳಿದ ತಕ್ಷಣ ನಮ್ಮ ಮಗಳು, ಅಯ್ಯೋ ನನಗೆ ಕೊಡು ಪರಕ, ನೀನು ಕೊಡು, ನನಗೆ ಕೊಡು, ನೀನು ಕೊಡು. ನನಗೊಂದು 2 ವಾಟೆ ಹಾಲು ಅಷ್ಟೇ ಇಟ್ಕೊಂಡಿದ್ದೆ. 1ನೇ ದಿನದ್ದು 2ನೇ ದಿನದ್ದು ಅಷ್ಟೇ ಪೇಡೆ ಆಗೋದು. ಇನ್ನು 3ನೇ ದಿನದ್ದು ಎಲ್ಲಿ ಒಡಕಾಕತ್ತಿ, 4ನೇ ದಿನದ ಲೆಕ್ಕಕ್ಕಿಲ್ಲ ಬಿಡು. ಹಾಗಾಗಿ ನನಗೊಂದು 2 ಗ್ಲಾಸ್ ಇಟ್ಕೊಂಡು ನಮ್ಮ ಕಳ್ಳು ಬಳ್ಳಿಗೆ ಕೊಟ್ಟು ಕಳಿಸಿದ್ದು. ನಮ್ಮ ಆಜು ಬಾಜುಕ ಇಂಟ್ರೆಸ್ಟ್ ಅದಾರಲ್ಲ ಅವ್ರಿಗೂ ಕೊಟ್ಟೆ. ಮತ್ತು ಗಿರ್ಜಿ ಆಕಿಗೊಂದು ವಾಟೆ ಹಾಲು ಕೊಟ್ಟೆ. ಅದಕ್ಕೆ ಮಕ್ಕಳು ಹಾಕಿ ತಿಂತಾವು ಪಾಪ ಅಂತೇಳಿ ನಿಮ್ಮ ಮನೆಗೆ ಹಾಲು ಒಂದೇ ಕೊಟ್ಟಿಲ್ಲ. ಅದಕ್ಕೆ ಗೌಡ್ರಿಗೆ ನಮ್ಮ ಮನೆಯವರಲ್ಲೇ ಬೆಟ್ಟದಾಗ ಹೇಳ್ತೀನಿ ಅಂದಾರ. ನೀ ಬಂದೊಂದು 2 ಪೀಸ್ ತಿಂದು ಹೋಗು. ಆಯ್ತು ಬರ್ತೇನೆ ಪರಕ. ಸರಿ ಬರಲಾ? ಏನಿದು ಯಾವ ಸಂಸಾರ ಎತ್ತ ಅಂತ ವಿಚಾರ ಮಾಡಕತ್ತೀರೇನ? ಇದು ಈ ಚಾನಲ್ಗೆ ಹಾಕ್ತಾ ಇರೋಂಥ ಹೊಸ ಕತೆ. ನಿಮಗೆ ಗೊತ್ತು, 10-12 ಎಪಿಸೋಡು, ಒಂದು 15 ಎಪಿಸೋಡ್ ಅಷ್ಟೇ ನಾನು ಹಾಕೋದು. ಅದ್ರ ಮೇಲೆ ಹಾಕಲ್ಲ ಅಂತ ಹೇಳಿದ್ದೆ. ಆ ಥರ ಮುಗಿಸುವಂಥ ಹೊಸ ಹಾರರ್ ಸ್ಟೋರೀಸ್ ಇದು. ಇದ್ರೊಳಗೆ ಅಣ್ಣ ತಮ್ಮ ಇಬ್ಬರದಾರ. ಅವ್ರ ತಾಯಿ ತೀರ್ಕೊಂಡ ತಕ್ಷಣ ಅಣ್ಣ ತಮ್ಮ ಬೇರೆ ಆಗಬೇಕು ಅನ್ನೋ ಅಂತ ನಿರ್ಧಾರ ಮಾಡಿಕೊಂಡು ಈಗ ಬೇರೆ ಆಗಬೇಕು ಅಂತ ಹೊಂಟಾರ. ಇಬ್ಬರಿಗೂ ಅಷ್ಟಕ್ಕಷ್ಟೇ ಸೊಸ್ತಾರಿಗೆ. ಆದರೂ ಅತ್ತಿ ಇದ್ರು ಅನ್ನೋ ಕಾರಣಕ್ಕೆ ಕೂಡಿದ್ರು. ಈಗ ಮತ್ತಿನ್ನೇನೈತಿ ಬೇರೆಕಾರ, ಮತ್ತೇನೈತಿ ಬೇರೆಗಿಂದ ಅವ್ರ ಜೀವನ ಅವರಿಗೆ, ಇವ್ರ ಜೀವನ ಇವರಿಗೆ. ಇದ್ರ ಹೆಸರು, ಕತೆ ಹೆಸರು ಏನನ್ನ ಟೈಟಲ್ನಾಗ ನೋಡ್ತಾ ಇದ್ದೀರಿ. ಈ ಕತೆಗೂ ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ನಿಮ್ಗೆ ಇಷ್ಟ ಆಗುವಂಥ ಹಾರರ್ ಥ್ರಿಲ್ಲರ್ ಸ್ಟೋರಿ ಇದು. ಇದು ಒಂದು 15-20 ಎಪಿಸೋಡ್ ಆಗ್ಬೋದು. ದಯವಿಟ್ಟು ನೋಡ್ರಿ, ಸಖತ್ ಚೆನ್ನಾಗೈತಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಮಾತಾಡ್ಬೇಕಂತ ಬಂದು ನಿಂತಿಯಲ್ಲೇ, ಏನು ಹೇಳಪ್ಪ. ಅದಕ್ಕೇನಂತ ಇದ್ದಿದ್ದು ಹೇಳಕ್ಕೇನೈತಿ? ಮತ್ತೆ ಅದು ಅಣ್ಣ, ನೀ ಮತ್ತೆ ನನ್ನ ಮ್ಯಾಗ ತಪ್ಪು ತಿಳ್ಕೊಬಾರ್ದು, ಮತ್ತು ನನ್ನ ಮ್ಯಾಗ ಬೇಸರ ಮಾಡ್ಕೋಬಾರ್ದು. ಇಲ್ಲಲೇ ನಾಗ್ಯಾ ನಿನ್ನ ಮ್ಯಾಗ ನಾ ಬೇಸರಕ್ಕ ನನ್ಲೆ ಹೇಳಿ ಏನಂತ ಹೇಳಿ. ಅಣ್ಣ ಅದು ಏನು ಗೊತ್ತಾ, ಅವ್ವ ಇರೋ ಮಟನೂ ನಾನು, ನೀವು, ಅತ್ತಿಗೆ ಮಾತು, ನನ್ನ ಹೆಂಡತಿ ಎಲ್ಲರೂ ಒಕ್ಕಟ್ಟಾಗಿದ್ವಿ. ಈಗ ಅವು ತೀರ್ಕೊಂಡು ತಿಂಗಳ ಮೇಲೆ ಆತು. ಬರೋ ಹೋಗೋ ಮಂದಿನೂ ಮುಗ್ದಂಗೆ ಆತು. ಈಗ ಹೊಳ್ಳಿ ಮುಂದುವರ್ಷ ಅವನ ಕಾರ್ಯ ಮಾಡೋ ಮಟ ಏನೂ ಇಲ್ಲ. ಈಗ ಅವು ಇದ್ದಾಗಂತೂ ನಾವು ಕೂಡಿದ್ದಕ್ಕೆ ಖುಷಿ ಪಡಿಸಿದ್ದಾತು, ಎಲ್ಲ ಆತು. ಈಗ ಅವು ತೀರ್ಕೊಂಡ್ಲಲ್ಲ. ಈಗ ನಾನು ಹೆಂಡ್ತಿ ಏನಂತಾಳಂದ್ರೆ, ಮನೆ ಈಟ ಐತಿ, ಹೊಂದಾಣಿಕೆ ಆಗೋಲ್ತು, ಹೆಂಗ್ರಿ ಈ ಕಡೆ ಮಾತಾಡಿದ್ದು ಆ ಕಡೆ ಕೇಳ್ತೈತಿ, ಆ ಕಡೆ ಮಾತಾಡಿದ್ದು ಈ ಕಡೆ ಕೇಳ್ತೈತಿ, ಒಂಥರ ತೆರೆದು ಇದು ಅನ್ಸಕತ್ತೈತಿ. ನನಗೆ ಒಂಥರ ಇಲ್ಲೇ ಸಂಸಾರ ಮಾಡೋಕೆ ಮನ್ಸು ಆಗೋಲ್ತು, ಪಾಣೆಲ್ಲ ಇದೆಲ್ಲ ಏನಲ್ಲ, ನಂಗೆ ಇರಾಕ ಆಗೋಲ್ತು, ಭಾರಿ ತ್ರಾಸ ಆಗಕತ್ತೈತಿ ಅಂತ ಆಕೆ ಅಂತಾಳೆ. ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗೋಲ್ತು. ನಿನ್ನೆ ಅದ್ರ ಸಲುವಾಗಿ ರಾತ್ರಿ ಹುಯಿ ಅಂತ ಜಗಳನೂ ಆಯ್ತು. ನಾನು ಕೇಳ್ತೇನೆ ತಗೋ ಅಣ್ಣಗೆ ಅಂತಂದೆ. ಇನ್ನು ಆಕಿನೇ ಬಾಯ್ ಬಿಟ್ಟು ಕೇಳಿ ಸುಮ್ಮನೆ ನಿನಗೆ ಅತ್ತಿಗೆ ಮಗ ಬೇಸರ ಆಗೋದು ಬೇಡ ಅಂತ ನಾನು ಕೇಳಕ್ಕೆ ಬಂದೆ. ಬೇಕಾರೆ ಅಣ್ಣ, ಈಗ ಇರೋ ಮನ್ಯಾಗ ನೀವೇ ಇರ್ರಿ. ನಾವು ಒಟ್ಟು ಅಲ್ಲಿ ಇಲ್ಲಿ ಎಲ್ಲಾರ ಸಾಲ ತೆಗಿಸಿ ಆ ಹಿತ್ತಲ್ದಾಗ ಜಾಗ ಐತಲ್ಲ, ಆರಾಮ್ ಇನ್ನೊಂದು ಮನೆ ಹಾಕ್ಕೊಳ್ಳೋ ಹಂಗೆ ಅಲ್ಲಿ ಬೇಕಾದ್ರೆ ಇನ್ನೊಂದು ಗುಡ್ಸ್ಲ ಹಾಕೋತೀನಿ. ಏನಂತೀರಿ? ಓ ಹೌದಾ? ನೋಡ್ಪ, ನಾಗ ಸಣ್ಣವ್ ತೊಗೊಂಡು ಬಿಟ್ಟಿಂದ ದೊಡ್ಡವ್ ತೊಗೋಬೇಕಂತ ಏನು? ಈಗ ನಾನು ಆ ಮನೆಯಾಗಿದ್ದು ನೀ ಗುಡ್ಸ್ಲ ಕಟ್ಕೊಳ್ಳೋದು ಬೇಡ. ಸಾಲ ಸೂಲ ಮಾಡಿ 1-2 ದಿನ ತಡಿ. ನಾನು ಎಲ್ಲಾರ ರೊಕ್ಕ ಹೊಂದಿಸ್ಕೊಂಡು ನಾನೇ ಅಲ್ಲಿ ಹಿಂದೆ ಜಾಗ ಐತಲ್ಲ ಅಲ್ಲಿ ಗುಡ್ಸ್ಲ ಹಾಕೋತೀನಿ. ಏನು ಒಲಿ ಅಷ್ಟ ಬೇರೆ ಅಕ್ಕವು, ನಮ್ಮ ಮನಸ್ಸುಗಳು ಬದಲಿ ಅಕ್ಕವನ್ಲೆ ಬೇರೆ ಅಕ್ಕವನ. ಅಣ್ಣ ತಮ್ಮ ನಾವು ಒಕ್ಕಟ್ಟಾಗಿದ್ರೆ ಆತಪ್ಪ, ಮುಗೀತು. ಒಂದು ರೀತಿ ನೀ ಹೇಳಿದ್ದು ಒಳ್ಳೇದೇ ಆಯ್ತು.
ಯಾವುದು ಜಗಳ ಇಲ್ದ ಜೂಟ್ ಇಲ್ದ 4 ಮಂದಿ ಕೂಡಿಸ್ಲಾರ್ದ ಏನಿಲ್ದ ಎತ್ತಿಲ್ದ ನಮ್ಮ ಸ್ವಇಚ್ಛೆಯಿಂದ ನಾವು ಬ್ಯಾರೆ ಇರೋದು ಒಳ್ಳೇದು. ನೀ ಹೇಳೋದು ಒಳ್ಳೇದೆ. ಸುಮ್ಮನೆ ಆಡೋರ್ ಬಾಯಿಗೆ ಅದೇನಂತಾರ ಅಡಿಕೆ ಆಗೋ ಬದ್ಲಿ ನಗ್ಪಾಟ್ಲು ಮಾಡ್ಕೊಳ್ಳೋ ಬದ್ಲಿ ಈ ಥರ ಬ್ಯಾರೆ ಇರೋದು ಒಳ್ಳೇದು. ನೀ ಹೇಳಿದ್ದೇ ಒಳ್ಳೇದಾತು. ಆದ ಕಾರಣ ಈಗೇನ ಅವು ಇದ್ದಾಗ ಎಲ್ಲ ಆಕಿನ ಜವಾಬ್ದಾರಿ ತಗೊಂತಿದ್ಲ, ದುಡ್ದಿದ್ ರೊಕ್ಕ ಸತಿಗೆ ಆಕಿ ಕೈಯಾಗ ಕೊಟ್ಟಿರ್ತಿದ್ವಿ, ಪ್ರತಿಯೊಂದು ಆಕಿನ ಮಾಡಿರ್ತಿದ್ಲ. ಈಗ ಏನಾಗ್ಬಿಟ್ಟೈತಿ ಅಂದ್ರೆ ಈಗ ಯಾರ ಕೈಯಾಗ ಈಕಿ ಕೈ ಕೊಟ್ರ ಅತ್ತಿಗೆ ಮಗು ಒಂಥರ ಕಸಿಬಿಸಿ, ಯಾಕಂದ್ರೆ ದೊಡ್ಡಕ್ಕಿನ್ನ ಇಟ್ಕೊಂಡು ಈಕಿ ಕೈಯಾಗ ಕೊಟ್ಲ ನಂಗೆ ನನಗೂ ಅನಿಸ್ತತಿ. ಇನ್ನು ಅತ್ತಿಗೆ ಕೈಯಾಗ ಕೊಟ್ರೆ ಈಕಿ ಏನಂತಾಳ ಗೊತ್ತಿಲ್ಲ, ಒದರಾಡ್ತಾಳೆ ಹಿಂಬರೇ ಕೂಡಿರಕ ಹಿಂಗೆ ಅಂದಕಿ ನಾಳೆ ಇನ್ನೇನು ಅನ್ನಕಿಲ್ಲ ಹೇಳ. ಅದಕ್ಕೆ ನಾನು ಇವೆಲ್ಲ ವಿಚಾರ ಮಾಡ್ಬೇಕಾಗತ್ತಲ್ಲ. ಹಬ್ಬ ಹುಣ್ಣಿಮೆ ಕೂಡಿ ಮಾಡಿದ್ರಾತು, ಮಕ್ಳು ಮರಿನೂ ಕೂಡಿ ಬೆಳಿತಾವು. ಇರೋದು ಒಂದ ಆ ಕಡೆ ಈ ಕಡೆ ಅಷ್ಟೇ. ರಾತ್ರಿ ಮಕ್ಕಳೊತ್ನೇ ನಿಮ್ಮ ಪಾಡಿ ನೀವು ಆ ಕಡೆ ಮಕ್ಕೊಂತೀರಿ, ನಮ್ಮ ಪಾಡಿ ನಾವು ಈ ಕಡೆ ಮಕ್ಕೊಂತೀವಿ ಅನ್ನೋದು ಒಂದು ಬಿಟ್ಟರೆ ನಾವು ಬ್ಯಾರೆ ಏನೂ ಇಲ್ಲ ಅಂತ ನನಗೆ ಹೆಂಗಂತೀಯಣ್ಣ ನೀನು? ಇದ್ರ ಬಗ್ಗೆ ನಿನಗೇನು ಅನಿಸ್ತತಿ? ಆಯ್ತು ಬಿಡ್ಲೇನಾಗೆ ಅದ್ರಾಗ ಏನೈತ್ಲೆ, ಅದಕ್ಕೆ ಯಾಕೆ ಇಷ್ಟು ಮನ್ಸಿಗೆ ಗಾಸಿ ಮಾಡ್ಕೊಳಕತ್ತೀಯ ಏನಪ್ಪ ನೀನು? ಆತು ಬಿಡು. ಈಗೇನು ನೀ ಹೇಳ್ದಂಗೆ ಬ್ಯಾರೆ ಇರೋಣಂತೀಯ? ಒಂದು 2 ದಿನ ತಡಿ, ನಾನು ಒಂದು ಸ್ವಲ್ಪ ರೊಕ್ಕದ ಹೊಂದಾಣಿಕೆ ಮಾಡ್ಕೊಂಡು ಗಡ ಗುಡ್ಸಲ್ ಕಟ್ಕೊಂಡು ನಾನು ನನ್ನ ಪಾಡಿ ನಾ ತೆಗಿರ್ತೀನಿ. ಏನ ಜಗಳೆಲ್ಲ ಜೂಟಿಲ್ಲ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ಮತ್ತೆ ಇದ್ರ ಸಲಾಗಿ ಹೋಗಿ ಮನ್ಯಾಗೂ ಏನೇನು ಮಾಡಕ್ಕೆ ಹೋಗ್ಬೇಡ, ನಾವು ಆರಾಮಾಗಿ ತೆಗಿರ್ತೀವಿ. ಸರಿ ಅಣ್ಣ. ನಮ್ಮಕ್ಕೆ ಅಂತಾಳ ಅತ್ತಿಗೆ ಮಗು ಬ್ಯಾರೆ ಆಗೋದು ಐತಿ ತಗೋ, ನೀ ಹೇಳತ್ಲೆ ಅವರು ಒಪ್ಕೊಂತಾರ ಅಂತ ಈಕೆ ಅಂದ್ಲು. ಇಲ್ಲ ಸುಳ್ಳ್ಯಾಕೆ ಹೇಳಿಪ್ಪ, ನಾನೇ ನನ್ನ ಹಿಂತಿ ಮುಚ್ಚಿಟ್ಕೋಬೇಕಂತಲ್ಲ, ಆಕಿಗೆ ಬ್ಯಾರೆ ಆಗ್ಬೇಕನ್ನೋದು ಎಳ್ಳು ಕಾಳಷ್ಟು ಇಲ್ಲ. ಏನು ಮೊದ್ಲು ಹೆಂಗಿದ್ವಿ ಈಗೂ ಹಂಗೆ ಇರೋಣ ಅಂತಾಳ. ಆಯ್ತು, ಈಗ ನಿಮ್ಮ ಇಕ್ಕಿಗೆ ಯಾರಿಗೆ ಬ್ಯಾರೆ ಆಗೋದು ಇಷ್ಟ ಐತಿ ಅಂದಮೇಲೆ ಮುಗಿದೋತಪ್ಪ, ಮತ್ತು ಮಾತೇ ಬೇಡ ಅದ್ರ ಬಗ್ಗೆ. ಏನು ಅದ್ರ ಬಗ್ಗೆ ಮಾತು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಜಗಳ ಬೇಡ, ಜೂಟ್ ಬೇಡ, ಏನು ಬೇಡ, ಆರಾಮಾಗಿ ಇರೋಣಂತ. ಏನಂತಿ? ನಿಂಗೇನು ಬೇಜಾರಿಲ್ಲಲ್ಲ ಅಣ್ಣ ಹಿಂಗೆ ಮಾಡ್ಬಿಟ್ನಲ್ಲಿವ ಅಂತೇಳಿ ಮನ್ಸಿಗೆ ಗಾಸಿ ಮಾಡ್ಕೋಬೇಡಣ್ಣ. ಇಲ್ಲಲೇ ಏನಾಗ್ಯಾ, ನಂಗೇನು ಬೇಜಾರಿಲ್ಲ. ಸರಿ ಅಣ್ಣ. ಬಾ, ಅಲ್ಲೇ ಕಳೆ ತೆಗೆದೈತಲ್ಲ, ಅಲ್ಲ ಆತು ಬ್ಯಾರೆ ಆಗದೇನ ಆತು, ಹೊಲ್ದಾಗ ಜೊತಿಲೇ ದುಡಿದೋದಿಲ್ಲ. ಅದೊಂದು ಹೇಳ್ಬೇಕಂದೆ ನೆನಪಾರ್ಬಿಟ್ಟೆ. ಇರೋದ 1 ಎಕರೆ ಹೊಲ, ನಮ್ದೇನು ಬ್ಯಾರೆ ಏನೂ ಇಲ್ಲ. ನೀ ಒಂದು ಅರ್ಧ ಎಕರೆ ತಗೋ, ನಾ ಅರ್ಧ ಎಕರೆ ತಗೋತೀನಿ. ಏನಂತೀಯಣ್ಣ? ಆಯ್ತಪ್ಪ, ಅರ್ಧ ಎಕರೆ ಆಯ್ತು, ಹಾಗೆ ಮಾಡೋಣ ತಗೋ. ಹ್ಞೂ ಅಣ್ಣ. ಹೆಸ್ರಿಗೆ ಮಾಡ್ಕೊಂಬಿಡೋಣ ಅಂತ ನೋಡಪ್ಪ. ಹೆಸ್ರಿಗೆ ಮಾಡಕ್ಕೆ ಹೋದ್ರೆ ಮುಕ್ಕೊಳ್ಳೋರೆ ರೊಕ್ಕ ಆಗಲ್ಲ. ಅದಕ್ಕೆ ನೀ ಅರ್ಧ ಎಕರೆ ಮಾಡ್ಕೊ, ನಾ ಅರ್ಧ ಎಕರೆ ಮಾಡ್ಕೊಂತಿರ್ತೇನೆ. ಹೆಸರು ಯಾರ್ದಿದ್ರೇನು ಹೌದಿಲ್ಲ, ಇಬ್ಬರದು ಅಧಿಕಾರ ಇರ್ತೈತಿ. ಅಕಸ್ಮಾತ್ ಏನೋ ತೊಂದ್ರೆ ತಾಪತ್ರೆ ನಾ ಮಾರ್ಬೇಕಂದಾಗ ನೀ ಸಹಿ ಹಾಕಿ ಕೊಡು, ನೀ ಮಾರ್ಬೇಕಂದಾಗ ನಾ ಸಹಿ ಹಾಕಿ ಕೊಡ್ತೀನಿ. ಅರ್ಧ ಎಕರೆನಾ ಮತ್ತು ಏನು ಅಷ್ಟು ಅವರು ತೊಗೊಳೋರಿಗೆ ರೊಕ್ಕ ಹಾಕಿ ಅವರ ರಿಜಿಸ್ಟ್ರೇಷನ್ಗೆ ಅದಕ್ಕೆ ಇದು ಖರ್ಚು ಮಾಡಿ ಅವರೇ ತೊಗೋತಾರೆ. ಈಗ ನಾವು ಯಾಕಪ್ಪ ಅದಕ್ಕೆ ಉಲ್ಟಾ ಸೀದಾ ರೊಕ್ಕ ಖರ್ಚು ಮಾಡ್ಬೇಕು? ಹೌದಿಲ್ಲ. ದುಡ್ಕೊಂಡು ತಿಂದ್ರೆ ಆತು. ಅರ್ಧ ಎಕರೆ ನೀ ಏನಾರು ಬೆಳ್ಕೊ, ಅರ್ಧ ಎಕರೆ ನಾ ಏನಾರು ಬೆಳ್ಕೊಂತೀನಿ. ಏನಂತಿ? ಸರಿ ಅಣ್ಣ, ಹಂಗಾಗಲಿ. ಸರಿ, ನಾನು ಹೊಲಕ್ಕೆ ಹೋಗ್ಕನೆ, ನೀನು ಬಾ ದಡಗ್ನ. ನಾ ಬೆಳಗ್ಗೆ ಎದ್ದಾಗಿಂದ ಕೆರೆ ಕಡೆ ಹೋಗೇ ಇಲ್ಲಣ್ಣ. ಕೆರೆ ಕಡೆ ಚಂಬಿ ತೊಗೊಂಡು ಹೋಗಿ ಮುಗಿಸ್ಕೊಂಡು ಅಲ್ಲೇ ದಾಮಪ್ಪನಂಗಡೆ ಒಂದು ಗುಟ್ಟು ಚಾ ಕುಡಿದು ಅಲ್ಲಿಗೆ ಬರ್ತೇನೆ ಸೀದಾ. ತಡ ಮಾಡಬೇಡ ಮತ್ತೆ, ಬಾ ದೌಡು. ಪಾಪ ನಮ್ಮ ಅಣ್ಣ ದೇವ್ರಂತವ, ಪಟ್ಟ ನಂಗೆ ಒಪ್ಕೊಂಡ. ಕೂಡಿದ್ದಿದ್ರೆ ಅಕ್ಕಿತ್ತು. ಇದು ನನಗೆ ಹೇಳ್ತಿ ಒಂದು ಹತ್ತಾಗ ರಾತ್ರಿ ಆಟ ಆಡಿಸ್ತತಿ ಒಂದು ಹೇಳ್ತಿ. ಬೇಡ, ಬೇರಾಗನ ಅಂತೇಳಿ ಏನು ಮಾಡೋದು? ಇರಲಿ ಬಿಡು. ಅವ ಹೇಳೋದು ಒಂದು ಲೆಕ್ಕಕ್ಕೆ, ಆಕಿ ಹೇಳೋದು ಸರಿನೇ. ಈಗಿದ್ದಂಗೆ ಮನಸ್ಸು ಮುಂದಿರ್ತಾವನ. ಆಮೇಲೆ ಮಕ್ಕಳು ಮರಿ ಯಾವ್ದು ಕಾಲಕ್ಕಾದರೂ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಇರಲೇಬೇಕಲ್ಲ. ಆಯ್ತು ಬಿಡು.